ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೋಸ್ಟ್ ವೈಟಿಂಗ್ ಆಗಿ ವೆಯ್ಟ್ ಮಾಡ್ತಿದ್ದಂತ ಚಾಂಪಿಯನ್ ಟ್ರೋಫಿ ಫೈನಲ್ ಅಂತೂ ಬಂದೇ ಹೊರತು ಕ್ಷಣ ಗಣನೆ ಸ್ಟಾರ್ಟ್ ಆಗೋಗ್ತು. ನಾಳೆ 2:15 ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು. ಅದರಲ್ಲೂ ಅಲ್ಲದೆ ಈ ಮ್ಯಾಚಸ್ಗೆ ಪಿಚ್ಚು ಸಹ ಕನ್ಫರ್ಮ್ ಮಾಡಿದ್ದಾರೆ. ಏನ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೀತೋ ಪಿಚ್ ಅಲ್ಲಿ, ಅದೇ ಪಿಚ್ ಅಲ್ಲಿ ಫೈನಲ್ ಮ್ಯಾಚ್ ನ ಆಡಿಸ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ನ್ಯೂಸ್ ಗಳು ಬಂದಿದೆ. ಹಾಗೆ ತುಂಬಾ ರೂಮರ್ಸ್ ಗಳು ಸಹ ಬಂದಿದೆ, ಪಕ್ಕ ಇದೇ ಪಿಚ್ ಅಲ್ಲಿ ನಡೆಸೋದು. ಹಾಗೆ ಈ ಪಿಚ್ ನ ನೋಡ್ತಾ ಬಂದ್ರೆ ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದಾಗ ಪಾಕಿಸ್ತಾನ 241 ಹೊಡಿತಾರೆ, ಅದಾದ ನಂತರ ನಮ್ಮ ಇಂಡಿಯಾದವರು 244 ಹೊಡಿತಾರೆ. ಅದಕ್ಕೋಸ್ಕರ ಇಲ್ಲಿ ಟಾಸ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ರೆ ಹೋದ್ ಮ್ಯಾಚ್ ಮಾಡ್ದಂಗೆ ಈ ಮ್ಯಾಚ್ ಅಂತೂ ಮಾಡಕ್ಕೆ ಹೋಗಲ್ಲ, ಪಕ್ಕ ಚೇಸಿಂಗ್ ನೋಡ್ತಾರೆ. ಆದ್ರೆ ನನಗೆ ಇವತ್ತು ಅನಿಸ್ತಾ ಇರೋದು ನಾಳೆ ಪಕ್ಕ ಟಾಸ್ ವಿನ್ ಆಗೋದು ಇಂಡಿಯಾನೇ. ಇಂಡಿಯಾ ವಿನ್ ಆಗಿ ಚೇಸಿಂಗ್ ಮಾಡೇ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ತಕೊಂಡ್ರು ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗುವಂತ ಸಾಧ್ಯತೆಗಳಿದೆ. ಬ್ಯಾಟಿಂಗ್ ಫೇವರಬಲ್ ಪಿಚ್ಚು ಅಂದ್ರೆ ನಿಧಾನಕ್ಕೆ ಆಡ್ಬೇಕು ಹೊರತು ಯಾವುದೇ ರೀತಿ ಬಿಗ್ ಇನ್ನಿಂಗ್ಸ್ ಕ್ಯಾರಿ ಮಾಡ್ತೀನಿ. ಏನಾದ್ರೂ ಇವಾಗ ಲಾಹೋರ್ ಅಲ್ಲಿ ನೋಡಿದ್ವಲ್ಲ, ಪಾಕಿಸ್ತಾನದಲ್ಲಿ ಏನು 350 ಆ ತರ ಸ್ಕೋರ್ ನಾವು ಈ ಫೈನಲ್ ಮ್ಯಾಚ್ ಅಲ್ಲಿ ಆತರ ನಾವು ನೋಡಕ್ ಆಗಲ್ಲ. ನೋಡ್ಬೇಕು ಅಂದ್ರೆ ಇಲ್ಲಿ ಮಿನಿಮಮ್ ಸ್ಕೋರ್ ಅಂದ್ರೆ 250 ಇಂದ 280 ಒಳಗೆ ಇರ್ತದೆ ಹೊರತು ಇನ್ಯಾವುದೇ ರೀತಿ 300 ಮೇಲೆ ದಾಟ್ಬಿಟ್ರೆ ಅದು ಅಹಸಾಹಸ. ಅದನ್ನ ಚೇಸ್ ಮಾಡಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಈ ದುಬೈನ ಸ್ಟೇಡಿಯಂ ಅಲ್ಲಿ. ಇಲ್ಲಿ ಇಂಪ್ಯಾಕ್ಟ್ ಆಗೋದು ಟಾಸ್, ಆದ್ರೆ ಯಾರಿಗೆ ಇಂಪ್ಯಾಕ್ಟ್ ಮಾಡುತ್ತಂತ ನೋಡ್ಬೇಕು. ಟಾಸ್ ಕ್ರೂಷಲ್ ಆಗಿರೋಂತ ಟೈಮು. ಅದ್ರಲ್ಲೂ ಅಲ್ಲದೆ ಹೋದ್ ಮ್ಯಾಚ್ ರೋಹಿತ್ ಶರ್ಮಾ ಅವರು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಹೇಳಿದ್ರು ಟಾಸ್ ಟೈಮಲ್ಲಿ. ಆದ್ರೆ ಈ ಟೈಮಲ್ಲಿ ಅದನ್ನ ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ನಮ್ಗೆ ಏನು ಪಕ್ಕ ಪ್ರಿಫರೆನ್ಸ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಅವ್ರು ಅದನ್ನೇ ಮಾಡ್ಬೇಕು. ಹಾಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಂಡಿಯಾದು ಏನು ಚೇಂಜಸ್ ಆಗಲ್ಲ. ಇವಾಗ ಏನು ನ್ಯೂಜಿಲೆಂಡ್ ಮತ್ತೆ ಸೆಮಿಫೈನಲ್ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಟೀಮ್ ನ ಪಕ್ಕ ಕ್ಯಾರಿ ಮಾಡೋದು ಈ ಫೈನಲ್ ಅಲ್ಲಿ. ಏನಕ್ಕಂದ್ರೆ ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಒಂದ್ ಸ್ವಲ್ಪ ಲೆಫ್ಟ್ ಆರ್ಮ್ ಬಾಲರು ಹಾಗೆ ರೈಟ್ ಆರ್ಮ್ ಬಾಲರ್ಗಳು ತುಂಬಾ ಬೇಕಾಗಿರುವಂತ ಸಾಧ್ಯತೆಗಳಿದೆ. ಹಾಗೆ ಕುಲ್ದೀಪ್ ಯಾದವ್ ಮತ್ತೆ ವರುಣ್ ಚಕ್ರವರ್ತಿ ಇವರಿಬ್ರು ಸ್ವಲ್ಪ ಚೈನಾಮೆನ್ ಆಗಿರೋ ಕಾರಣ ಇವರಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಅದ್ರಲ್ಲೂ ಅಲ್ಲದೆ ನ್ಯೂಜಿಲೆಂಡ್ ಅವರು ಸ್ಟ್ರಗಲ್ ಮಾಡೋದು ಅಂದ್ರೆ ಸ್ಪಿನ್ನರ್ಸ್ ಗಳಿಗೆ, ಅದಕ್ಕೋಸ್ಕರ ಇವರು ಸ್ಪಿನ್ನರ್ಸ್ ಗಳನ್ನ ಆಡಿಸ್ತಾರೆ. ಇದಂತೂ ನಾವು ಲೀಗಲ್ಲೇ ನೋಡ್ಬಿಟ್ಟಿದೀವಿ. ಆದ್ರೆ ನಾಳೆ ನಡೆಯುವಂತ ಮ್ಯಾಚ್ ಫೈನಲ್ ಮ್ಯಾಚ್ ಇಂಪ್ಯಾಕ್ಟ್ ಆಗೋದು ಸ್ಪಿನ್ನರ್ಸ್ ಗಳಿಂದಾನೆ. ಹಾಗೆ ಆ ಕಡೆ ಸ್ಪಿನ್ನರ್ಸ್ ಗಳು ಸಹ ನಮ್ಮ ಇಂಡಿಯಾಗೆ ಟಕ್ಕರ್ ಕೊಡುವಂತ ಸ್ಪಿನ್ನರ್ಸ್ ಗಳು ಇದೆ. ಅದರಲ್ಲಿ ಪಾರ್ಟ್ ಟೈಮ್ ಬಾಲರ್ಗಳು ಇರೋದು, ಆದ್ರೆ ಪಾರ್ಟ್ ಟೈಮ್ ಬಾಲರ್ಗಳು ಫುಲ್ ಟೈಮ್ ಬಾಲರ್ ಆಗಿ ಮಾಡ್ತಾರೆ. ಅದೇ ನಮ್ಗೊಂದು ಸ್ವಲ್ಪ ತರಾವರಿಯಾಗಿ ಇದಾಗೋದು. ಏನಕ್ಕಂದ್ರೆ ಈ ನ್ಯೂಜಿಲೆಂಡ್ ಅವರು ಯಾವಾಗ ತಲೆನೋವು ಕೊಡ್ತಾರೆ ಅಂತ ಗೊತ್ತಿಲ್ಲ ಕಣಪ್ಪ. 2019 ವರ್ಲ್ಡ್ ಕಪ್ ಸೆಮಿಫೈನಲ್ ಅಲ್ಲಿ ಸೋಲ್ತೀವಲ್ಲ, ಧೋನಿ ಅವರು ರನ್ಔಟ್ ಆಗೋದು, ಅದಾದ ನಂತರ ಇವಾಗ ಮತ್ತೆ ಅವರ ನಡುವೆ ಮುಖಾಮುಖಿ ಆಗಿರೋದು, ಒಂದು ಸ್ವಲ್ಪ ಟಕ್ಕರ್ ಕೊಟ್ಟೇ ಕೊಡ್ತಾರೆ, ತಲೆನೋವು ತಂದೆ ತತ್ತಾರೆ. ಇವರು ಯಾವುದೇ ರೀತಿ ಸೆಮಿಫೈನಲ್ ಮತ್ತೆ ಫೈನಲ್ಗೆ ಬಂದಾಗ ಈಜಿಯಾಗಿ ಬಿಡ್ಕೊಡೋ ಅಂತ ಮಕ್ಕಳೇ ಅಲ್ಲ ನ್ಯೂಜಿಲೆಂಡ್ ಅವರು. ಫೀಲ್ಡಿಂಗ್ ಅಂತೂ ಬೆಂಕಿಯಾಗಿರುತ್ತೆ. ನೋಡಿದ್ರಲ್ಲ ಲೀಗಲ್ಲಿ ವಿರಾಟ್ ಕೊಹ್ಲಿ ಅವ್ರ ಕ್ಯಾಚು, ಗ್ರೇಮ್ ಫಿಲಿಪ್ಸ್ ಅಪ್ಪ. ಅದ್ರಲ್ಲೂ ಅಲ್ಲದೆ ರನ್ಗಳನ್ನಂತೂ ಕಂಟ್ರೋಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನ್ಯೂಜಿಲೆಂಡ್ ಇಂದ. ಅದಕ್ಕೋಸ್ಕರ ಯಾವ ರೀತಿ ಇಲ್ಲಿ ರನ್ ಕಲೆ ಹಾಕ್ತಾರಂತ ಕ್ರೂಷಲ್ ಆಗಿರುತ್ತೆ. ಹಾಗೆ ನ್ಯೂಜಿಲೆಂಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಲೈನಪ್ ಇರುತ್ತೆ. ಹಾಗೆ ನ್ಯೂಜಿಲೆಂಡ್ ಅಲ್ಲಿ ರೂಮರ್ಸ್ ಗಳು ಸಹ ಬರ್ತಾ ಇದೆ. ಏನಕ್ಕಂದ್ರೆ ಏನು ಸೆಮಿಫೈನಲ್ ಅಲ್ಲಿ ಮ್ಯಾಟ್ ರೆನ್ರಿ ಅವರು ಕ್ಲಾಸಿನವರ ಕ್ಯಾಚ್ ಹಿಡಿದಾಗ ಬಿದ್ದಾಗ ಅವ್ರಿಗೆ ಒಂದ್ ಸ್ವಲ್ಪ ಭುಜಕ್ಕೆ ನೋವಾಗ ಕಾರಣ ಅವರು ಒಂದ್ ಸ್ವಲ್ಪ ಹೋಗಿ ಟ್ರೀಟ್ಮೆಂಟ್ ನ ತಗೊಬಂದು ಬಾಲಿಂಗ್ ನ ಮಾಡ್ತಾರೆ. ಆದ್ರೆ ರೂಮರ್ಸ್ ಗಳು ಬರ್ತಾ ಇರೋದು ಇವರು ಫೈನಲ್ ಮ್ಯಾಚ್ ಗೆ ಅನ್ಅವೈಲಬಲ್ ಆಗ್ತಾರೆ ಅಂತ ಬರ್ತಾ ಇದೆ. ಆದ್ರೆ ಎಷ್ಟು ನಿಜ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆದ್ರೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ESPN ಆಗಿರ್ಬೋದು ಹಾಗೆ ಕ್ರಿಕ್ ಬಸ್ ಈ ಎರಡು ಅಫಿಷಿಯಲ್ ವೆಬ್ಸೈಟ್ ಗಳು ಅಫಿಷಿಯಲ್ ಆಗಿ ನ್ಯೂಸ್ ಗಳಂತೂ ಹೊರ ಹಾಕಿಲ್ಲ. ಏನಾದ್ರೂ ಇವರು ರಿಪೋರ್ಟ್ ಇಂದ ಆ ನ್ಯೂಸ್ ಬಂದಿತ್ತು ಅಂದ್ರೆ ಪಕ್ಕ ಮ್ಯಾಟ್ ರೆನ್ರಿ ಅವರು ಫೈನಲ್ ಮ್ಯಾಚ್ ಗೆ ಅನ್ಅವೈಲಬಲ್ ಆಗ್ತಾರೆ. ಅದು ಅಲ್ಲದೆ ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕಂದ್ರೆ ಮ್ಯಾಟ್ ರೆನ್ರಿ ಅವರು ಫಸ್ಟ್ 10 overs ಟೆಸ್ಟ್ ಲೆಂತ್ ಹಾಕೋ ಕಾರಣದಿಂದ ರೋಹಿತ್ ಶರ್ಮಾ ಅವರು ಬೇಗ ಔಟ್ ಆಗುವಂತ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಮ್ಯಾಟ್ ಆಂಡ್ರಿ ಅವರು ಸಹ ತಲೆನೋವಾಗುವಂತ ಸಾಧ್ಯತೆಗಳು. ಏನು ಅವೈಲಬಲ್ ಆಗ್ತಾರೋ ಅನ್ಅವೈಲಬಲ್ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ರೂಮರ್ಸ್ ಗಳ ಪ್ರಕಾರ ಇವ್ರಿಗೊಂದ್ ಸ್ವಲ್ಪ ಇಂಜುರಿ ಆಗಿದ್ಯಂತೆ, ರಿಕವರಿ ಆಗ್ತಾರೋ ಇಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ಅಫಿಷಿಯಲ್ ಆಗಿ ನ್ಯೂಸ್ ಬಂದೇ ಬರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನಾಳೆ ಯಾವ ರೀತಿ ಮ್ಯಾಚ್ ಹೈ ವೋಲ್ಟೇಜ್ ಆಗಿ ನಡೆಯುವಂತ ಸಾಧ್ಯತೆಗಳಿದೆ. ಪಿಚ್ಚು ಅದು ಅಲ್ಲದೆ
ಕನ್ಫರ್ಮ್ ಆಗ್ಬಿಟ್ಟಿದ್ದಾರೆ. ಇಂಡಿಯಾ ಪಾಕಿಸ್ತಾನ ನಡೆದಿರೋಂತ ಪಿಚ್ ಅಲ್ಲೇ ನಡೆಸ್ತಾ ಇರೋದು. ಬಿಗ್ ಸ್ಕೋರ್ಗಳು ಬರೋಂತ ಸಾಧ್ಯತೆಗಳು ಕಾಣದೇ ಇಲ್ಲ. ಏನಕ್ಕಂದ್ರೆ ಆ ದುಬೈ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ ನಮ್ ಇಂಡಿಯಾ ಆಡಿರೋದ್ರಲ್ಲಿ 280 ದಾಟಿರೋದೇ ನೋಡಿಲ್ಲ ನಾವು. ಇನ್ನೆಲ್ಲಪ್ಪ ನೋಡುವ ಮ್ಯಾಚ್ ಯಾವ ರೀತಿ ಕ್ರೂಷಲ್ ಆಗಿರುತ್ತೆ. ಇಲ್ಲಿವರೆಗೂ ಚಾಂಪಿಯನ್ ಟ್ರೋಫಿ ನಮ್ ಇಂಡಿಯಾ ಪೂರ್ತಿ ಆಡಿರೋದು ದುಬೈಯಲ್ಲೇ. ಏನಾದ್ರೂ ನಮ್ಮ ಇಂಡಿಯಾ ದುಬೈಯಲ್ಲಿ ಚಾಂಪಿಯನ್ ಟ್ರೋಫಿ ಕಪ್ ಗೆದ್ರು ಅಂದ್ರೆ ಟೀಕೆಗಳಂತೂ ಬಂದೇ ಬರುತ್ತೆ. ಏನಕ್ಕಂದ್ರೆ ನಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿ ಆಡಿಲ್ಲ, ಅಲ್ಲಿ ಆಡಿದ್ರೆ ಒಂದು ಸ್ವಲ್ಪ ಸರಿ ಇರ್ತಿತ್ತು ಅಂತ ಎಲ್ಲರೂ ಸಹ ಟೀಕೆ ಮಾಡ್ತಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ ಇಂಥ ಟೈಮಲ್ಲಿ. ಆದ್ರೆ ನಮ್ಮ ಇಂಡಿಯಾ ಯಾವ ರೀತಿ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನ್ಯೂಜಿಲೆಂಡ್ ಪಕ್ಕಾ ಪೈಪೋಟಿ ಕೊಡೋದ್ರಲ್ಲಂತೂ ಎಕ್ಸ್ಪೋರ್ಟ್. ನಾಳೆ ವೆರಿ ವೆರಿ ಕ್ರೂಷಲ್ ಆಗೋದು ಅಂದ್ರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಲೈನಪ್ ಇಂದ. ಏನಾದ್ರೂ ಬ್ಯಾಟಿಂಗ್ ಲೈನಪ್ ಅಲ್ಲಿ ಇಷ್ಟು ಕೊಲೆಪ್ಸ್ ಆಯ್ತು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಒಬ್ರೇನೆ ನಿಂತು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಪಕ್ಕ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಓಪನಿಂಗ್ ಬ್ಯಾಟಿಂಗ್ ರೋಹಿತ್ ಶರ್ಮಾ ಅಂಡ್ ಶುಮನ್ ಗಿಲ್ ಇವರಿಬ್ರು ಒಂದು ಬಿಗ್ ಪಾರ್ಟ್ನರ್ಶಿಪ್ ಕೊಟ್ಟು ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಬಂದ್ರೆ ಆ ಇನ್ನಿಂಗ್ಸ್ ನ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರಿಂದ ನಾಳೆ ಒಂದ್ ಶತಕ ಬಂದ್ರಂತೂ ಇನ್ನ ಫ್ಯಾನ್ಸ್ ಗಳು ಖುಷಿ ಆಗ್ತಾರೆ. ಹಾಗೆ KL ರಾಹುಲ್ ಅವರಿಂದನೂ ಬರ್ಬೇಕು ಅಂತ ಆಸೆ. ಒಬ್ಬ ಕನ್ನಡಿಗನಿಂದ ಒಂದು ಶತಕ ಬತ್ತು ಅಂದ್ರೆ, ಇಲ್ಲಾಂದ್ರೆ ಹಾಫ್ ಸೆಂಚುರಿ ಬತ್ತು ಅಂದ್ರೆ ಫ್ಯಾನ್ಸ್ ಗಳು ದಿಲ್ ಖುಷ್ ಆಗ್ತಾರೆ. ನೋಡೋಣ. ಹಾಗೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಲೈನಪ್ ನ ನೋಡ್ತಾ ಬಂದ್ರೆ ಬ್ಯಾಟಿಂಗ್ ಅಂತೂ ಅದ್ದುರೆಗೆ ಐತೆ. ಏನು ಓದು ಸೆಮಿಫೈನಲ್ ಸೌತ್ ಆಫ್ರಿಕಾದ ಮೇಲೆ ನೋಡಿದ್ವೋ ಅಪ್ಪ, ರಚಿನ್ ರವೀಂದ್ರ, ವಿಲಿಯಮ್ಸನ್ ಇವರಿಬ್ರು ವಿಕೆಟ್ ಬೇಗ ತೆಗಿಬೇಕು. ಹಾಗೆ ವಿಲಿಯಂಗು ಮತ್ತೆ ಟಾಮ್ ಲಥಮ್ ಇವ್ 4 ಜನನ ಬೇಗ ತಗೋರೆ ನಮ್ಮ ಇಂಡಿಯಾಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುವಂತ ಸಾಧ್ಯತೆ. ಇಲ್ಲ ಅಂದ್ರೆ ಬಿಗ್ ಇನ್ನಿಂಗ್ಸ್ ಕ್ಯಾರಿ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಈ ದುಬೈ ಸ್ಟೇಡಿಯಂ ಅಲ್ಲಿ ಅಷ್ಟೊಂದು ಸ್ಕೋರ್ ಅಂತೂ ಹೋಗಲ್ಲ. ಒಟ್ನಲ್ಲಿ ಇವ್ರನ್ನ ಬೇಗ ಔಟ್ ಮಾಡಬೇಕು. ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಯಾವ ರೀತಿ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮೇಲೆ ತಂತ್ರನ ರೂಪಿಸ್ತದಂತ. ಹಾಗೆ ಏನೋ ಒಂದು ನಡೆಯುವಂತ ಸಾಧ್ಯತೆಗಳು ತುಂಬಾ ಕಾಣಿಸ್ತದೆ. ಏನಕ್ಕಂದ್ರೆ ವರ್ಲ್ಡ್ ಕಪ್ ಏನೋ ಗೆದ್ಬಿಟ್ಟಿದ್ರೆ ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಬಿಡ್ತಿದ್ರ ಅಂತ ಅನಿಸ್ತಿತ್ತು. ಏನಕ್ಕಂದ್ರೆ T20 ವರ್ಲ್ಡ್ ಕಪ್ ಗೆದ್ದಿಟ್ನೆ ಶಾಕಿಂಗ್ ನ್ಯೂಸ್ ಕೊಟ್ಟಿದಂದ್ರೆ ವಿರಾಟ್ ಕೊಹ್ಲಿ ಅವರು. ಹಾಗೆ ಈ ಚಾಂಪಿಯನ್ ಟ್ರೋಫಿನ ಗೆದ್ದಿಟ್ನೆ ಏನಾದ್ರೂ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಅಂತ ಕೊಟ್ಬಿಟ್ರೆ ಎಷ್ಟು ಗಾಸ್ ಆಗ್ತಿವಿ ಅಂದ್ರೆ ಅಷ್ಟಿಷ್ಟಲ್ಲ. ವಿರಾಟ್ ಕೊಹ್ಲಿ ಅವರು ಇನ್ನ 100ಗಳು ಹೊಡಿಬೇಕು ಅದರಲ್ಲದೆ ಸಚಿನ್ ಅವರ ದಾಖಲೆ ಮುರಿಬೇಕು ಅಂತ ಅನ್ಕೊಂಡಿದೀವಿ. ಏನಾದ್ರು ರಿಟೈರ್ಮೆಂಟ್ ಕೊಟ್ಬಿಟ್ರು ಅಂದ್ರೆ 27 ವರ್ಲ್ಡ್ ಕಪ್ ಗಿಂತ ಮುಂಚೆನೆ ಫ್ಯಾನ್ಸ್ ಗಳಂತೂ ಫುಲ್ ಬೇಜಾರಾಗ್ತಾರೆ. ಎಷ್ಟು ಬೇಜಾರಾಯ್ತಾರೆ ಅಂದ್ರೆ ಅಷ್ಟಿಷ್ಟಲ್ಲ. ತುಂಬಾ ಸಫರ್ ಪಡೋದು ಅಂದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗಳೇ ಸಫರ್ ಪಡೋದು. ಏನಕ್ಕಂದ್ರೆ ಇನ್ನ ತುಂಬಾ ಲಾಂಗ್ ಟೂರ್ನಮೆಂಟ್ ಆಡುವಂತ ಎಲ್ಲಾ ಸಾಧ್ಯತೆಗಳು ವಿರಾಟ್ ಕೊಹ್ಲಿ ಅವರಿದೆ. ಹಾಗೆ ಅವ್ರ ಫಿಟ್ನೆಸ್ ಲೆವೆಲ್ ಸಹ ಹಾಗೆ ಇದೆ. ಆದ್ರೆ ಕ್ವಶನ್ ಮಾರ್ಕ್ ಇರೋದು ರೋಹಿತ್ ಶರ್ಮಾ ಅವ್ರ ಬಗ್ಗೆ. ಏನು ಕ್ಯಾಪ್ಟನ್ಶಿಪ್ ನ 27 ವರ್ಲ್ಡ್ ಕಪ್ ಅಂತಾನೂ ತಗೊಂಡ್ ಹೋಗ್ತಾರೋ, ಇಲ್ಲ ಅಂದ್ರೆ ಚಾಂಪಿಯನ್ ಟ್ರೋಫಿಗೆ ಲಾಸ್ಟ್ ಮಾಡ್ತಾರೋ ಇದು ಗೊತ್ತಿಲ್ಲ. ಒಟ್ನಲ್ಲಿ ನಾಳೆ ಇದಕ್ಕೆಲ್ಲ ಏನೇನು ಸಿಗ್ಬೇಕು ಆನ್ಸರ್ ಪಕ್ಕ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಆದ್ರೆ ಇವರಿಬ್ರು 2 ಲೆಜೆಂಡರಿ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಾವುದೇ ರೀತಿ ಬ್ಯಾಡ್ ನ್ಯೂಸ್ ಕೊಡದೆ ಇರ್ಲಿ ಕಣಪ್ಪ. ಅದೊಂದೇ ನಾವು ಫ್ಯಾನ್ಸ್ ಗಳಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಏನಾದ್ರೂ ಇವರು ಸ್ಯಾಡ್ ನ್ಯೂಸ್ ಕೊಡ್ತು ಅಂದ್ರೆ ಒಂದು ಸ್ವಲ್ಪ ಫ್ಯಾನ್ಸ್ ಗಳಿಗೆ ಬೇಜಾರಾಗುತ್ತೆ. ಯಾವುದೇ ರೀತಿ ಈ ತರ ಆಗದೆ ಇರ್ಲಿ. ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಆಗಿ ಇರ್ಲಿ. ಹಾಗೆ ಮ್ಯಾಚ್ ನಮ್ಮ ಇಂಡಿಯಾಗೆ ಇರ್ಲಿ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಯಾರು ಟಾಸ್ ವಿನ್ ಆಗ್ತಾರೆ, ಹಾಗೆ ಯಾರು ಮ್ಯಾಚ್ ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.